ನಾನು ಅವತ್ತು ಅರ್ಧ ಮುಗ್ದಿತ್ತು. ಕ್ರಿಕೆಟ್ ಅವ್ರಿಗೆ ಒಂದು ದಿನ ಮಾತ್ರ ಮ್ಯಾಚ್ ಇತ್ತು. ನಮ್ಮ ಸ್ಪೀಕರ್ ಹತ್ರ ಮಾತಾಡಿದೆ. ಬೇರೆ ಕೆಲವೆಲ್ಲ ಇಂಪಾರ್ಟೆಂಟ್ ಲೀಡರ್ಸ್ ಹತ್ರ ಕೂಡ ಮಾತಾಡ್ತಾರೆ. ಸೊ ಬರೀ ಫಸ್ಟ್ ಡೇ ಇವತ್ತು ಮಾಡಿ ಅಂತ ಹೇಳಿದ್ದೆ. ಸೊ ಈಗ ನಮ್ಮ IPL ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡೋಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. 4 ಬೇಡ 3 ಕೊಡಿದ್ದಾರೆ. ಬೇರೆ KC ಅವರು ಇಂಟರ್ನ್ಯಾಷನಲ್ ಮ್ಯಾಚಸ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಹೊರಗಡೆ, ಅದಕ್ಕೆ 2 ಕೊಡೋದು, ಇನ್ನು 2 ಬೇಕಾದವರು ಪರ್ಚೇಸ್ ಮಾಡೋದು. ಅದಕ್ಕೆ ಪ್ರಯಾರಿಟಿಗೆ ಅವರು ಲೆಟರ್ ಕೊಟ್ಟರೆ ನಾವು ಸ್ಪೀಕರ್ ಆಫೀಸಿಂದ ಅದಕ್ಕೆ ಪರ್ಚೇಸ್ ಮಾಡೋಕ್ಕೆ ಅವ್ರಿಗೆ ಪ್ರಯಾರಿಟಿಗೆ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾರೆ. ಯಾಕೆಂದರೆ ಅವರೆಲ್ಲ ಯಾವುದು ಅಗ್ರಿಮೆಂಟ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಎರಡು ಇಂಟರ್ನ್ಯಾಷನಲ್ ಮ್ಯಾಚಸ್ 2 ಮಾತ್ರ ಕೊಡೋದು, 2 ಮಾಮೂಲಿ ಅವರು ಎಲ್ಲರೂ ಪರ್ಚೇಸ್ ಮಾಡಿಕೊಡುತ್ತೆ. ಅದಕ್ಕೆ ಅವರು RCB ಅವರು ಬಂದಿದ್ದರು, ಮ್ಯಾನೇಜ್ಮೆಂಟ್ ಅವರು ಬಂದಿದ್ದರು, ವೆಂಕಟೇಶ್ ಪ್ರಸಾದ್ ಬಂದಿದ್ದರು, ಎಲ್ಲರೂ ಕೂಡ ಮಾಡಿ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ವಿ. ಆಮೇಲೆ ಸ್ಟೇಡಿಯಂ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ಸೀಟು ಜಾಸ್ತಿ ಮಾಡಬೇಕು, ಏನು ಇಲ್ಲ ಅಂತೇಳಿ ಅವರೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಬೇರೆ ಒಂದು 2-3 ಜಾಗ ಕೂಡ ನಾವು ಬೆಳಗ್ಗೆ ನಾನು ಕಾರ್ಪೊರೇಷನ್ ಕಮಿಷನರ್ನ, ನಮ್ಮ DBI ಕಮಿಷನರ್ ಎಲ್ಲ ಕರೆದು ಮಾತಾಡ್ತೀವಿ. 2-3 ಜಾಗನ ಐಡೆಂಟಿಫೈ ಮಾಡ್ತೀವಿ. ಹೊಸ ಸ್ಟೇಡಿಯಂ ಎಲ್ಲಿ ಕಟ್ಟಕ್ಕೆ ಸಾಧ್ಯ ಅಂತೇಳಿ ಅದು ಯೋಚನೆ ಮಾಡ್ತಾಯಿದ್ವಿ. ಇಲ್ಲೂ ಅವರು ಸೀಟ್ನ ಜಾಸ್ತಿ ಮಾಡೋಕ್ಕೆ ಒಂದು ಆಲೋಚನೆ ಮಾಡ್ತಾಯಿದ್ದಾರೆ. ನಮಗೆ ಸರ್ಕಾರಕ್ಕೆ ಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ವಿ. ನಾವು ಸಪ್ರೇಟ್ ಗ್ಯಾಲರಿ ಹೆಚ್ಚು ಮಾಡೋದಾ ಸರ್ ಅಥವಾ ಸ್ಟೇಡಿಯಂ ಸ್ಥಳ ಅಂತ ಸರ್? ಸ್ಟೇಡಿಯಂ ಅಲ್ಲ, ಸೀಟ್ನ ಜಾಸ್ತಿ ಮಾಡೋಕ್ಕೆ, ಆಸನಗಳ ಸಂಖ್ಯೆ ಆಸನ ಜಾಸ್ತಿ ಮಾಡೋಕ್ಕೆ ತಮಿಳ್ನಾಡಲ್ಲಿ ಬೇರೆ ಬೇರೆ ಕ್ಷೇತ್ರಗಳೆಲ್ಲ ಮಾಡಿದ್ದಾರೆ. ಒಂದೊಂದು ಪೋರ್ಷನ್ನೇ ಮಾಡ್ಕೊಂಡು ಹೋಗಿದ್ದಾರೆ. ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಕೆಲವೆಲ್ಲ ಪಾಸ್ಗಳೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಿದ್ದಾರೆ. ಆ ರೀತಿ ಅವ್ರದ್ದೇ ಆದಂಥ ಕೆಲವು ಸಜೆಷನ್ಸ್ ಇದೆ. ಅವರು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟು ಕರೆದಿದ್ದಾರೆ. ಅವ್ರ ಪ್ರಪೋಸಲ್ಸ್ ಬಂದಮೇಲೆ ಸರ್ಕಾರ ಕೂತ್ಕೊಂಡು ಅವ್ರಿಗೇನು ಪರ್ಮಿಷನ್ ಕೊಡಬೇಕು ಒಳ್ಳೇದು ನೋಡಿ ಮುಂದಕ್ಕೆ ಸ್ವಲ್ಪ ಇನ್ನೊಂದು 20,000 ಎಕ್ಸ್ಟ್ರಾ ಆಯಿತು ಅಂದರೆ ಜನಕ್ಕೆ ಅನುಕೂಲ ಆಗ್ತದಲ್ಲ, ಅದೇ ಇದರಲ್ಲಿ ಏನು ಮಾಡ್ಬೋದು ಅಂತೇಳಿ ಆಲೋಚನೆ ಮಾಡ್ತೀವಿ. ಪ್ರಚಾರ ನಾಳೆಯಿಂದ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಿ? ಹೋಗ್ಬೇಕಲ್ಲಪ್ಪ.